ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜುನಾಥ್ ನೇತೃತ್ವದಲ್ಲಿ BLA2 ಸಭೆಯು ಹೆಸರುಘಟ್ಟದ ಚಿನ್ನಿ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು. ಸಭೆಯಲ್ಲಿ BLOಗಳ ಜವಾಬ್ದಾರಿ ಹಾಗೂ SIR ಫಾರಂಗಳನ್ನು ತುಂಬುವ ಬಗ್ಗೆ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ್, BLA2ಗಳ ಜವಾಬ್ದಾರಿ ಹೆಚ್ಚಿನದಾಗಿದ್ದು, ಕೆಲವು ಅಧಿಕಾರಿಗಳು ಮಾಡಿರುವ ಲೋಪದೋಷಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸಲಾಗಿದ್ದು, ಸರಿಯಾದ ರೀತಿಯಲ್ಲಿ SIR ನಡೆಯುವಂತೆ ಮಾಡಲಾಗಿದೆ ಎಂದರು. ಇವತ್ತು ನಾವು BLA2ಗಳ ಒಂದು ಸಭೆಯನ್ನು ಹೆಸರುಘಟ್ಟ ಬ್ಲಾಕಲ್ಲಿ ಕರೆದಿದ್ದೀವಿ. ಬಹುತೇಕ BLA2ಗಳು ಬಂದಿದ್ದಾರೆ. ಹೆಸರುಘಟ್ಟ ಪಂಚಾಯಿತಿ ಒಂದರಲ್ಲಿ ಸ್ವಲ್ಪ ಕೊರತೆ ಬಿಟ್ಟರೆ, ಅದರ ಕೊರತೆಯೂ ಕೂಡ ನೀಗಿಸೋ ಮಟ್ಟಕ್ಕೆ ಈಗ ನಮ್ಮ ವೆಂಕಟೇಶ್ ಅವರು, ನಮ್ಮ ದೇವರಾಜು ಮತ್ತು ರತ್ನಮ್ಮ, ಹಾಗೆ ಚೇತನ್ ನಮ್ಮ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು, ಲಕ್ಷ್ಮೀಶು, ಸೊ ಈ 4-5 ಜನ ವಹಿಸ್ಕೊಂಡಿದ್ದಾರೆ. ಅವರು ಇಲ್ಲೆಲ್ಲ ಒಟ್ಟಿಗೆ ಸೇರಿ ನಾವು ಮಾಡ್ತೀವಿ ಅಂತಲೂ ನೀಟಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ರಿಗೂ ಜ್ಞಾನ ಉಳ್ಳವರು, ವಿಚಾರ ಉಳ್ಳವರು. ಮತ್ತು ನಮ್ಮೆಲ್ಲ ಬೇರೆ ಬೇರೆ ಪಂಚಾಯತಿಲಿ ಉರುಳಿ ಚಿಕ್ಕನಹಳ್ಳಿ ಪಂಚಾಯಿತಿಯಿಂದ ನಮ್ಮ ರೈತ ವಿಭಾಗದ ಮಂಜುನಾಥ್ ಮತ್ತು ಹನುಮಂತರಾಯಪ್ಪನವರು ಮತ್ತು ಆ ಭಾಗದ ಎಲ್ಲ ಇವರು ನಯೀಮ್ ಅವರ ಕಸಿನ್ ಇವರೆಲ್ಲ ಬಂದು ಭಾಗವಹಿಸಿದ್ದಾರೆ. ವೆಂಕಟೇಶು, ಐವನ್ ಗಂಟಪುರ. ಹಾಗೆಯೇ ಇಲ್ಲಿ ನಮ್ಮ ಸೊಣ್ಣನಹಳ್ಳಿ ಪಂಚಾಯಿತಿಯಿಂದ ರಾಮಮೂರ್ತಿಯವರು, ಚಲಮೂರ್ತಿಯವರು, ರೂಪಾಕ್ಷು, ಗೋಪಾಲು ಬ್ಯಾತ ಮತ್ತು ಆಂಜನಮೂರ್ತಿ ಕಾರ್ಲಾಪುರ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಶಿವಕೋಟೆ ಪಂಚಾಯಿತಿಯಿಂದ ಪೋಸ್ಟ್ ಮುನ್ರಾಜು ಅವರು, ಬಸವರಾಜಣ್ಣವರು ಮತ್ತು ಲೋಕೇಶ್ ಅವರು ಇವರೆಲ್ಲ ಬಂದು ಭಾಗವಹಿಸಿದ್ದಾರೆ. ಹಾಗೆಯೇ ನಮ್ಮ ಲಿಂಗರಾಜು ಸೊಣ್ಣನಹಳ್ಳಿ ಪಂಚಾಯಿತಿಯಿಂದ ಅವರೆಲ್ಲ ಬಂದಿದ್ದಾರೆ. ಮತ್ತು ಅರಕೆರೆ ಪಂಚಾಯಿತಿಯಿಂದ ನಮ್ಮ ಪ್ರಕಾಶು, ಎಲ್ಲೋದ್ರು ಪ್ರಕಾಶ್ ಅವರು ಮತ್ತು ಎಲ್ಲ ಲೀಡ್ರುಗಳು, ಶ್ರೀನಿವಾಸು ಎಲ್ಲ ಬಂದು ಭಾಗವಹಿಸಿದ್ದಾರೆ. ನಮ್ಮ ಮೇಷ್ಟ್ರು ಬಂದಿದ್ದಾರೆ ಸೊಣ್ಣನಹಳ್ಳಿ ಪಂಚಾಯಿತಿಯಿಂದ, ಅವರು ಕ್ರೀಡಾ ವಿಭಾಗದ ಅಧ್ಯಕ್ಷರು ಮತ್ತು ಲಕ್ಷ್ಮೀಶ ಉಪಾಧ್ಯಕ್ಷರು. ನಮ್ಮ ಇಬ್ಬರು ಬ್ಲಾಕ್ ಡಿಸ್ಟಿಕ್ ಕಾಂಗ್ರೆಸ್ಸಿನ ಪ್ರಧಾನ ಉಪಾಧ್ಯಕ್ಷರುಗಳು ವೆಂಕಟೇಶ್ ಮತ್ತು ದೇವರಾಜ್ ಹೆಸರುಘಟ್ಟದಿಂದ. ಇವರಿಬ್ಬರು ಕೂಡ ಇವತ್ತಿಂದ ಭಾಳ ತೀವ್ರವಾಗಿ ಇದನ್ನು ನಡೆಸ್ತೀವಿ SIR ಅಂತ ಹೇಳಿದ್ದಾರೆ. SIR ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಕೆಲಸ. BLA2ಗಳ ಜವಾಬ್ದಾರಿ ಅತ್ಯಂತ ದೊಡ್ಡದು. ಈಗಾಗಲೇ ಅದ್ರ ಬಗ್ಗೆ ನಾವು 2 ಅವರ್ಸ್ ಡಿಸ್ಕಷನ್ ಮಾಡಿ ಎಲ್ಲ ನಿರ್ಣಯಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಲೀಡರ್ಗಳು ಈಗ ಒಂದು 5-6 ಜನ BLA2ಗಳು ಬಿಟ್ಟರೆ ಇನ್ನೆಲ್ಲರೂ ಬಂದಿದ್ದಾರೆ. ಇಲ್ಲಿಂದನೇ ಕೆಲವು ಅಧಿಕಾರಿಗಳು ಮಾಡಿರೋಂಥ ಲೋಪದೋಷಗಳನ್ನ DT ರಮೇಶ್ ಬಾಬು ಅವರಿಗೆ ಮತ್ತು RIಗಳಾದಂಥ ಸಂದೀಪ್ ಅವರಿಗೆ, ಮಂಜುನಾಥ್ ಅವರಿಗೆ, ಲಿಂಗರಾಜು ಮತ್ತು ಸುರೇಶ್ VAಗಳು ಇವರಿಗೆಲ್ಲರಿಗೂ ಮಾತಾಡಿ ಸರಿಪಡಿಸಲಾಗಿದೆ. ನೀಟಾಗಿ ಈ SIR ಮಾಡೋ ಕೆಲಸವನ್ನು ಮಾಡ್ತಿದ್ದೀವಿ. ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮದು ಏನು ಬೋಗಸ್ ಇಲ್ಲ ಕಾಂಗ್ರೆಸ್ದು. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ 75,000 to 90,000 ಓಟು ಲ್ಯಾಪ್ಸ್ ಆಗೋ ಇದಿದೆ. ಡಬಲ್ ಸೈಡ್ ಓಟ್ಸ್ ಇಟ್ಕೊಂಡು ಮತ್ತು ಬೇರೆ ಬೇರೆ ಕಡೆ ಸೂಚನೆ ಇದೆ, ಬೇರೆ ಬೇರೆ ಇದು ಗೆಸ್ಸು ಕೂಡ ನಮ್ಮ ಹಿರಿಯ ನಾಯಕರುಗಳು ಮಾಡಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ 80% BJP ಓಟ್ಸ್ ಹೋಗುತ್ತೆ ಅಂತ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ಗೊತ್ತಿದೆ. ಅದು ದೇಶದ ಎಲ್ಲ ಕಡೆ ಏನು ಈಗ ಬಿಹಾರದ ವೋಟರ್ಸ್ನ ಇದರಲ್ಲಿ ಉತ್ತರ ಪ್ರದೇಶ ವೋಟ್ಗಳನ್ನ ಜಾರ್ಖಂಡಲ್ಲಿ, ಮಧ್ಯಪ್ರದೇಶದಲ್ಲಿ ಹೀಗೆ ಬೋಗಸ್ ವೋಟ್ಗಳನ್ನ ಕ್ರಿಯೇಟ್ ಮಾಡೋ ಒಂದು ಕಾರ್ಖಾನೆಯನ್ನೇ BJP ಮತ್ತು RSS ತೆರೆದು ಆ ರಾಜ್ಯಗಳ ನಿಜವಾದ ವೋಟರ್ಸ್ನ ತೆಗೆದಿರೋದು ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಸೊ ಅದನ್ನು ನಾವು ಮೀರಬೇಕು. ಇಲ್ಲಿ ಆ ಥರದ ಒಂದು ಸಂಚು ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ ಅಂತೇಳಿ ತೀವ್ರ ಗತಿಯಲ್ಲಿ ಈ ಮೀಟಿಂಗನ್ನು ಮಾಡಿದ್ದೀವಿ ನಮ್ಮ ಕೇಶವರಾಜಣ್ಣನವರ ನಿರ್ದೇಶನದ ಮೇರೆಗೆ. ಸೊ ಇದು ಒಂದು ನೀಟಾಗಿ ನಡೆದಿದೆ ನಮ್ಮ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಇದನ್ನು ಸಕ್ಸಸ್ ಮಾಡ್ತೀವಿ. ಇಂದಲ್ಲ ನಾಳೆ ನಾವು ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಉತ್ತಮವಾದ ಒಂದು ಮಟ್ಟವನ್ನು ಕಾಣ್ತೀವಿ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ SIR ಬಗ್ಗೆ ಒಂದು ವಿಶೇಷ ತರಬೇತಿ ಮತ್ತು ಮಾಹಿತಿ BLA2ಗಳ ಸಭೆಗಳನ್ನು ಕರೆದಿದ್ದೆವು. ಈ ಸಭೆಗೆ ಎಲ್ಲ BLAಗಳು ಬಹುತೇಕ 80% BLAಗಳು ಬಂದು ತಾವು ಹೆಂಗೆ ಮತದಾರ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಮತದಾರ ತಿಳುವಳಿಕೆ ಏನು ಮಾಡಬೇಕು, ಮತ್ತು ಮತದಾರಗಳನ್ನು ಎನ್ರೋಲ್ ಮಾಡೋದಾಗಲಿ ಅಥವಾ ಡಬಲ್ ಇರ್ತಕ್ಕಂಥ ಡಿಲೀಟ್ ಮಾಡೋದ್ರ ಬಗ್ಗೆ ಒಂದು ವಿಶೇಷವಾದ ಚರ್ಚೆ ಮತ್ತು ಕಾಳಜಿ ಎಲ್ಲ ಆಯಿತು ಇಲ್ಲಿ. ಮತ್ತು ಮುಂದಿನ ದಿನಗಳಲ್ಲಿ ನೈಜ ಮತದಾರನ ಉಳಿಸೋದು, ಬೋಗಸ್ ಮತದಾರನ ತೆಗೆಸೋವಂಥ ಪ್ರವೃತ್ತಿನಲ್ಲಿ ನಮ್ಮ BLA2ಗಳು ಕೆಲಸ ಮಾಡ್ತಾರೆ ಅಂತ ನನ್ನ ಆಶಯ ಇದೆ. ನಮಸ್ಕಾರ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಂತೆಯೇ ಈ SIR ಪ್ರಕ್ರಿಯೆ ಕೂಡ ಒಂದು ದೊಡ್ಡ ಹಬ್ಬದಂತೆ ಇದು ಅರ್ಹರಾದ ಮತದಾರರಿಗೆ ಅವಕಾಶವನ್ನು ಕೊಡುತ್ತೆ.
ಅನರ್ಹ ಮತದಾರರನ್ನು ಹೊರಗಡೆ ಹಾಕುವಂತಹ ಅತಿ ದೊಡ್ಡ ಪ್ರಕ್ರಿಯೆ. ಈ ಪ್ರಕ್ರಿಯೆ ಬಹುಶಃ ಎಲ್ಲ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ತರಬಹುದು ಎಂಬ ನಂಬಿಕೆ ನಮಗಿದೆ. ಹಾಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಹ ಮತದಾರರನ್ನು ಉಳಿಸಿಕೊಳ್ಳುವ, ಅನರ್ಹ ಮತದಾರರನ್ನು ಹೊರಹಾಕುವಂಥ ಪ್ರಯತ್ನವನ್ನು ನಾವು ಎಲ್ಲರೂ ಒಟ್ಟಾಗಿ ಸೇರಿ BLO2ಗಳ ಸಭೆಯನ್ನು ನಮ್ಮ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಅದರಂತೆ ಎಲ್ಲ ನಮ್ಮ BLO2ಗಳು ಹೆಸರುಘಟ್ಟ ಬ್ಲಾಕ್ನ BLO2ಗಳು ಹಾಜರಿದ್ದರು. ಹೆಸರುಘಟ್ಟದಲ್ಲಿ ಸುಮಾರು ಜನ ಬಂದಿದ್ದಾರೆ, ಆದರೆ ಏನು ಒಂದು 2-3 ಬಂದಿರಲಿಲ್ಲ. ಆದರೂ ಸಹ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ. ಯಾವುದೇ ಅನ್ಯ ಚಟುವಟಿಕೆಗಳಿಗೆ ನಾವು ಇಲ್ಲಿ ಮಾರ್ಗದರ್ಶನ ಕೊಡ್ತಾ ಇಲ್ಲ. ಇಲ್ಲಿ ಯಾವುದೇ ಕಾರಣ ಯಶಸ್ವಿಯಾಗಿ ಹೆಸರುಘಟ್ಟದಲ್ಲಿ ನಡೆಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜುನಾಥ್, ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್, ಎಸ್ಪಿ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಕೋಗಿಲು ವೆಂಕಟೇಶ್, ಜಿಲ್ಲಾ ಸಮಿತಿ ಕಾಂಗ್ರೆಸ್ ಮುಖಂಡರಾದ ಚಿನ್ನಿ ವೆಂಕಟೇಶ್, ರೈತ ಮೋರ್ಚಾ ಅಧ್ಯಕ್ಷರಾದ ಉರುಳಿ ಚಿಕ್ಕನಹಳ್ಳಿ ಮಂಜುನಾಥ್, ಜಿಲ್ಲಾ ಸಮಿತಿಯ ಹೆಸರುಘಟ್ಟ ದೇವರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಿ ಸಿ, ಕಾಂಗ್ರೆಸ್ ಮುಖಂಡರುಗಳಾದ ಚೇತನ್, ಬಸವರಾಜು, ಲಿಂಗನಹಳ್ಳಿ, ಕಾಕೋಳ್ ಬಾಬು, ಮೇಸ್ಟ್ರು, ಲಕ್ಷ್ಮೀನಾರಾಯಣ್, ಕಾರ್ಲಾಪುರ ಅಂಜನಮೂರ್ತಿ ಇನ್ನು ಮುಂತಾದ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.